ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅವರು ಅಗ್ನಿ ಪರೀಕ್ಷೆಯ ಪ್ರೋಮೋ ಅಂದ್ರೆ ಇನ್ನೇನ್ ಸ್ಯಾಟರ್ಡೆ ಶುರು ಆಗ್ತಿದೆ ಅಗ್ನಿ ಪರೀಕ್ಷೆ ಪ್ರೋಮೋ, ಆ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಆ ಪ್ರೋಮೋ ನೋಡ್ತಿರೋ ಒಂಥರ ಎಕ್ಸ್ಪೆಕ್ಟೇಷನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಿಗ್ ಬಾಸ್ ಹೇಗಿರುತ್ತೆ, ಯಾವೆಲ್ಲ ಟಾಸ್ಕ್ ಗಳಿರುತ್ತೆ, ಆ ಕಂಟೆಸ್ಟೆಂಟ್ ಗಳ ಸೆಲೆಕ್ಷನ್ ಪ್ರೋಸೆಸ್ ಹೇಗಪ್ಪ ನಡೆಯುತ್ತೆ ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡು ನಾವು ವೇಟ್ ಮಾಡ್ಬೋದು. ಆ ರೀತಿ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಇನ್ನು ಆ ಪ್ರೋಮೋನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ರು ಯಾರೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಬಂದಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಿದೆ. ಕಬಾಬ್ ಮಂಜು ಅವ್ರು ಬಂದಿದ್ದಾರೆ, SJP ಅವ್ರು ಬಂದಿದ್ದಾರೆ, ಅಂಡ್ ಹಾಗೆ ಅಮ್ಮುಕುಡುಮುಕು ಅವರು ಬಂದಿದ್ದಾರೆ. ಅಮ್ಮುಕುಡುಮುಕನ್ ಬಿಡಿ ಹೈಲೈಟ್ ಮಾಡ್ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಅಂತ ಹೇಳ್ಬೋದು. ಹಾಗೆ ಗಂಗಕ್ಕ ಅವರು ಸಹ ಕಾಣಿಸ್ತಿದ್ದಾರೆ. ಲೈಕ್ ಆ ಪ್ರೋಮೋನ ನಿಧಾನಕ್ಕೆ ಸೂಕ್ಷ್ಮವಾಗಿ ಪಾಸ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಹೋದ್ರೆ ಯಾರ್ಯಾರೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂಡ್ ಎಸ್, ಬನ್ನಿ ಆ ಒಂದು ಪ್ರೋಮೋ ಬಗ್ಗೆ ಮಾತಾಡೋಣ. ಎಸ್, ಫಸ್ಟ್ ಹೇಳ್ತಿರೋದು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಾಗಿ ಮಹಾ ಯುದ್ಧ ನಡೀತಿದೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಮಹಾ ಯುದ್ಧನೇ ಆಗೋಯ್ತು ಬಿಗ್ ಬಾಸ್ ಮನೆಗೆ ಅಂತ ಹೋಗೋದಕ್ಕೆ ಅಂತ ಹೇಳ್ಬೋದು. ಏನ್ ಇಮೇಲ್ ಮಾಡಿ ಕಳಿಸಿ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು, ಅವಾಗ್ಲಿಂದನೂ ಸಹ ಒಳ್ಳೆ ಯುದ್ಧಕ್ಕೆ ಹೋಗೋ ತರ ರೆಡಿಯಾಗಿ ಎಲ್ರು ಸಹ ನಾನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ರೋದನೆ ಕೊಟ್ಬಿಟ್ರು ಅಂತ ಹೇಳ್ಬೋದು. ಸೊ ಇದೆಲ್ಲ ಒಂಥರ ಅವ್ರಿಗೆ ಯುದ್ಧ ಅನ್ನೋ ರೀತಿನೇ ಫೀಲ್ ಆಗಿರುತ್ತೆ. ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕಪ್ಪ, ಈ ಯುದ್ಧದಲ್ಲಿ ನನ್ ಗೆದ್ರೆ ಸಾಕಪ್ಪ ಅನ್ನೋ ರೀತಿ ಫೀಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಮಹಾ ಯುದ್ಧನೇ ನಡೆದೋಯ್ತು ಅಂತ ಹೇಳಿ ಆ ಪ್ರೋಮೋದಲ್ಲಿ ಬಿಗ್ ಬಾಸ್ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿರಂಜನ್ ದೇಶಪಾಂಡೆ ಅವ್ರು ಹೇಳ್ತಿರೋದು, ಲಕ್ಷಾಂತರ ಜನ ಈ ಒಂದು ಆಡಿಷನ್ಗೆ ವಿಡಿಯೋಸ್ಗಳನ್ನ ಕಳಿಸಿದ್ರು, ಬಟ್ ಅದ್ರಲ್ಲಿ ಜರ್ನಿ ಹಿಡ್ದು 60 ಜನನ ನಾವು ಸೆಲೆಕ್ಟ್ ಮಾಡಿ ಈ ಸ್ಟೇಜ್ ಮೇಲೆ ಕರ್ಕೊಂಬಂದು ನಿಲ್ಸಿದೀವಿ ಅಂತ ಹೇಳಿ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಿದ್ದಾರೆ. ಎಸ್, ಅಫ್ಕೋರ್ಸ್ ಎಷ್ಟು ಜನ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ರು ಅನ್ನೋದನ್ನ ನೀವುಗಳು ಸಹ ಅಬ್ಸರ್ವ್ ಮಾಡಿರ್ತೀರ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಯಾವಾಗ ಏನು ಆಡಿಷನ್ಸ್ಗೆ ವಿಡಿಯೋಸ್ ಬಿಡಿ ಅಂತ ಹೇಳಿ ಅಪ್ಡೇಟ್ ಕೊಟ್ಟರು, ನೆಕ್ಸ್ಟ್ ಡೇ ಇಂದಾನೆ ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ವಿಡಿಯೋಸ್ಗಳು ಬರೋದಕ್ಕೆ. ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ವಿಡಿಯೋಸ್ಗಳು ಬರ್ತಿತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ನನ್ನನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿ ವಿಡಿಯೋಸ್ಗಳು ಬರ್ತಾನೆ ಇರೋದು. ಸೊ ಇನ್ಸ್ಟಾಗ್ರಾಮಲ್ಲೇ ಅಷ್ಟು ವಿಡಿಯೋಸ್ಗಳು ಬರ್ತಿತ್ತು ಅಂತಂದ್ರೆ ಇನ್ನು ಅವ್ರಿಗೆ ಕಳಿಸಿರುವಂತಹ ವಿಡಿಯೋಸ್ಗಳು ಯಾವ ರೇಂಜ್ ಇಡಬೇಡ, ಎಷ್ಟು ನಂಬರ್ಸ್ ಅಲ್ಲಿ ಹೋಗಿರ್ಬೇಡ. ಸೊ ಅಂತಹ ಲಕ್ಷಾಂತರ ಜನಗಳಲ್ಲಿ ಜರ್ಡಿ ಹಿಡ್ದು ಒಂದಷ್ಟು ಜನನ ಸೆಲೆಕ್ಟ್ ಮಾಡ್ಕೊಂಡು ಲೈಕ್ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಆಗಿರ್ಬೋದು, ಅಥವಾ ಲೈಕ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್ ಇಂದ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಫೀಲ್ಡ್ಸ್ ಇಂದ ಆಗಿರ್ಬೋದು, ಯಾರ್ಯಾರು ಏನೇನು ವರ್ಕ್ ಮಾಡ್ತಾರೆ ಈ ರೀತಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್ ಇರೋರ್ನೇ ಕರ್ಕೊಂಡ್ಬಂದು ಆಲ್ಮೋಸ್ಟ್ ಒಂದು 60 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಇವಾಗ ಒಂದು ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಅಂಡ್ ಇನ್ನು ಡೇಂಜರಸ್ ಟಾಸ್ಕ್ ಗಳನ್ನು ಸಹ ಕೊಡ್ತಿದ್ದಾರೆ. ಲೈಕ್ ಆಲ್ಮೋಸ್ಟ್ ಇಬ್ಬಿಬ್ಬರನ್ನ ನಿಲ್ಸ್ಬಿಟ್ಟು ಆ ಪ್ರೋಮೋನ ನೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಬ್ರು ಹುಡುಗಿಯರನ್ನ ನಿಲ್ಸ್ಬಿಟ್ಟು ಯಾವುದೋ ಒಂದು ಜ್ಯೂಸ್ ಕುಡಿಯೋದಕ್ಕೆ ಹೇಳ್ತಿದ್ದಾರೆ. ಯಾವ ರೀತಿ ಟಾಸ್ಕ್ ನಡೆಯುತ್ತೆ ಅಂತ ಹೇಳಿ ನಾವು ಎಪಿಸೋಡ್ ನ ನೋಡಿದಾಗಲೇ ಗೊತ್ತಾಗೋದು. ಜಸ್ಟ್ ಒಂದು ಜ್ಯೂಸ್ ಕುಡ್ಬಿಟ್ಟು ಹೋಗೋದು ಅಂತಂದ್ರೆ ಲೈಕ್ ನೋಡಿದ್ರೆ ಗ್ರೀನ್ ಕಲರ್ ಜ್ಯೂಸ್ ತರ ಕಾಣಿಸ್ತಿದೆ. ಅದು ಆಲ್ಮೋಸ್ಟ್ ಒಂದು ಹಾಗಲಕಾಯಿ ಜ್ಯೂಸ್ ಅನ್ನೋ ರೀತಿ ಇದೆ, ಬಟ್ ಅಷ್ಟು ಸಿಂಪಲ್ ಆಗಿರೋ ಟಾಸ್ಕ್ ಕೊಟ್ಟಿರೋದಿಲ್ಲ. ಆ ಒಂದು ಜ್ಯೂಸ್ ಅಲ್ಲಿ ಬೇರೆ ಏನೋ ಒಂದು ಎಲಿಮೆಂಟ್ ಇರುತ್ತೆ. ಸೊ ನೋಡೋಣ ಅದೇನಂತ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಎಪಿಸೋಡ್ ನೇ ನೋಡ್ಬೇಕಾಗುತ್ತೆ. ಅಂಡ್ ಇನ್ನು ಮತ್ತೊಂದು ಹುಡುಗಿಗೆ ಲೈಕ್ ಸಗಣಿ ಒಂದು ಬೌಲ್ ಅಲ್ಲಿ ಕೊಟ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಲೈಕ್ ಪಾಪ ಮಾಡ್ತಿದ್ದಾರೆ, ಯಾಕಂದ್ರೆ ಬಿಗ್ ಬಾಸ್ ಹೋಗೋದು ಅಷ್ಟು ನೆಸೆಸಿಟಿ ಇರುತ್ತೆ ಅವ್ರಿಗೆ. ಅಂಡ್ ಬಿಗ್ ಬಾಸ್ ಅನ್ನೋದು ಸಹ ಅಷ್ಟು ಎಕ್ಸ್ಪೋಜರ್ ಕೊಡುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರು ಸಗಣಿ ಹಾಕೋದಕ್ಕೂ ನಾನು ರೆಡಿ ಅಂತ ಹೇಳಿ ಇಲ್ಲಿ ಎಲ್ಲ ಪಾಪ ಹಚ್ಕೊಳ್ತಿದ್ದಾರೆ. ಅಂಡ್ ಜಡ್ಜಸ್ಗೆ ಅದು ಸ್ಯಾಟಿಸ್ಫೈ ಆಯ್ತೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಿ ಅವರು ಆ ಒಂದು ಸಗಣಿ ಬೌಲ್ ಒಳಗಡೆ ನಿಮ್ಮ ಫೇಸ್ ನ ಹಿಂಗೆ ಡಿಪ್ ಮಾಡಿ ಅಂತ ಹೇಳಿರುವಂತಹ ಚಾನ್ಸಸ್ ಇದೆ. ಯಾಕೆಂದ್ರೆ ಪ್ರೋಮೋದಲ್ಲಿ ಆ ಹುಡುಗಿ ಸಗಣಿ ಬೌಲ್ ಒಳಗಡೆ ಅವಳ ಹೆಡ್ ಅನ್ನು ಸಹ ಲೈಕ್ ಅವಳ ಫೇಸ್ ಕಂಪ್ಲೀಟ್ಲಿ ಹಿಂಗೆ ಡಿಪ್ ಮಾಡ್ತಿರೋದನ್ನು ಸಹ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸೊ ಈ ರೀತಿ ತುಂಬಾ ಟಫ್ ಚಾಲೆಂಜಸ್ಗಳನ್ನ, ಡೇಂಜರಸ್ ಚಾಲೆಂಜಸ್ಗಳನ್ನೇ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಆಕ್ಚುಲಿ ಆಟ ಹಿಂಗಿದ್ರೇನೆ ನೋಡೋದಕ್ಕೆ ಮಜಾ ಬರೋದು ಅಂತ ನನ್ಗೆ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನೆಕ್ಸ್ಟ್ ಏನ್ ಟಾಸ್ಕ್ ಕೊಟ್ರು ಅಂತಂದ್ರೆ, ಅಂಡ್ ಒಂದಷ್ಟು ಜನನ ಸೆಲೆಕ್ಟ್ ಆಗಿರೋದು ಸಹ ತೋರಿಸ್ತಾರೆ. ಲೈಕ್ ಗ್ರೀನ್ ಲೈಟ್ ಅನ್ನ ಕೊಟ್ಟು ಒಂದಷ್ಟು ಜನ ಸೆಲೆಕ್ಟ್ ಮಾಡಿದ್ದಾರೆ. ಒಂದಷ್ಟು ಜನ ಖುಷಿನಲ್ಲಿ ಕುಣಿತಿದ್ದಾರೆ. ಅಂಡ್ ಶ್ರುತಿ ಮೇಡಮ್ ಅವರು ಒಂದಷ್ಟು ಜನಕ್ಕೆ ಯಾರಿಗೋ ಲೈಕ್ ವಿಲ್ ಪವರೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಯಾವ ಬೇಸಿಸ್ ಮೇಲೆ ಹೇಳಿದ್ರು ಅನ್ನೋದು ತುಂಬಾನೇ ಲೈಕ್ ಸೂಕ್ಷ್ಮತೆಯಿಂದ ಹೇಳ್ಬೇಕಾಗಿರುವಂತಹ ವರ್ಡ್. ವಿಲ್ ಪವರೇ ಇಲ್ಲ ನಿಮ್ಗೆ, ನಿಮ್ಮಂತವರೆಲ್ಲ ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತೀರಾ ಅಂತ ಹೇಳಿ ಶ್ರುತಿ ಮೇಡಮ್ ಅವ್ರು ಕೇಳ್ತಿದ್ದಾರೆ. ಅಲ್ಲಿ ಒಂದಿಬ್ರು ಹುಡುಗಿಯರು ಕಣ್ಣೀರ್ ಆಗ್ತಿರುವಂತಹ ಒಂದು ಶಾರ್ಟ್ಸ್ ಅನ್ನು ಸಹ ತೋರಿಸ್ತಿದ್ದಾರೆ. ಲೈಕ್
ಈ ರೀತಿ ಹತ್ಕೊಂಡು ನಿಂತ್ಕೊಂಡ್ರೆ ನೀವು ಬಿಗ್ ಬಾಸ್ ಮನೆಗೆ ಹೇಗೆ, ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಸರ್ವೈವ್ ಆಗ್ತೀರಾ? ಲೈಕ್ ಇಲ್ಲಿ 2 ರೀತಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಯಾವ ರೀತಿ ಹೇಳ್ತಿದ್ದೀರಾ, ಲೈಕ್ ನೀವು ರಿಜೆಕ್ಷನ್ ಮಾಡ್ತಿದ್ದೀರಾ, ಓಕೆ, ರಿಜೆಕ್ಟ್ ಮಾಡ್ಬೇಕಾದ್ರೆ ಯಾವ ಒಂದು ರೀಸನ್ ಅನ್ನ ಕೊಟ್ರಿ, ಯಾವ ಪದ ಬಳಕೆ ಮಾಡಿ ರೀಸನ್ ಹೇಳಿ ರಿಜೆಕ್ಟ್ ಮಾಡಿದೀರಾ ಅನ್ನೋದು ಸಹ ಮುಖ್ಯ ಆಗುತ್ತೆ. ಆ ಹುಡುಗಿರ್ ಕಣ್ಣೀರ್ ಹಾಕೊಂಡು ನಿಂತಿದ್ದಾರೆ ಅಂದ್ರೆ ಲೈಕ್ ಅವರ ಮೆಂಟಲ್ ಸ್ಟ್ರೆಂತ್ ಏನಿದೆ ಅನ್ನೋದು ಸಹ ಜಡ್ಜಸ್ ಟೆಸ್ಟ್ ಮಾಡ್ತಿರ್ತಾರೆ. ಯಾವ್ದಾದ್ರು ಒಂದು ಪದ ಬಳಕೆ ಮಾಡಿದ ತಕ್ಷಣ ಇವ್ರು ಹಿಂಗೆ ಕಣ್ಣೀರ್ ಹಾಕೊಂಡು ನಿಂತ್ಕೊಂಡ್ರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಇವ್ರಿಗೆ ಅರ್ಹತೆ ಇದೆಯಾ ಇಲ್ವಾ ಅಂತ ಹೇಳಿ ಅದನ್ನ ಟೆಸ್ಟ್ ಮಾಡುವಂತಹ ಕೆಲಸನೂ ಸಹ ಜಡ್ಜಸ್ ಮಾಡ್ತಿರ್ತಾರೆ. ಸೊ ಅವ್ರು ಏನೋ ಒಂದ್ ಮಾತಂದ್ರು ಅಂದ ತಕ್ಷಣ ಇವ್ರು ಇಲ್ಲಿ ಕಣ್ಣೀರ್ ಹಾಕೊಂಡು ನಿಂತ್ಕೊಂಡ್ರು, ಸುಮ್ನೆ ನಿಂತ್ಕೊಂಡ್ರು ಅಂತಂದ್ರೆ ಅಫ್ಕೋರ್ಸ್ ದೇ ಆರ್ ನಾಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಫಾರ್ ದ ಬಿಗ್ ಬಾಸ್ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ದಿವಸನೂ ಶೂಟೌಟ್ ಮಾಡ್ದಂಗೆ ಒಂದೊಂದು ಪದ ಬಳಕೆಗಳು ಬರ್ತಾನೆ ಇರ್ತವೆ. ಒಬ್ರಲ್ಲ ಒಬ್ರ ಜೊತೆ ಜಗಳ ಆಡ್ತಾನೆ ಇರ್ಬೇಕಾಗುತ್ತೆ, ಒಬ್ರಲ್ಲ ಒಬ್ರು ನಮ್ಗೆ ಬ್ಯಾಕ್ ಸ್ಟಾಬಿಂಗ್ ಅನ್ನೋದು ಮಾಡ್ತಾನೆ ಇರ್ತಾರೆ. ಸೊ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಅನ್ನೋದು ಬೇಕಾಗುತ್ತೆ. ಜಸ್ಟ್ ನಾವು ಕಣ್ಣೀರ್ ಹಾಕೊಂಡು ನಿಂತ್ಕೊಳ್ಳುವಂತಹ ಕಂಟೆಸ್ಟೆಂಟ್ ಅಂತಂದ್ರೆ ನಾವು ಕಂಪ್ಲೀಟ್ಲಿ ಲೈಕ್ ಖಂಡಿತವಾಗ್ಲೂ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅರ್ಹತೆನೇ ಇಲ್ಲ ಅನ್ನುವಂತಹ ಕ್ಯಾಂಡಿಡೇಟ್ಸ್ ಆಗ್ಬಿಡ್ತೀವಿ. ಅಂಡ್ ಇನ್ನು ಒಂದು ಹುಡುಗಿಗೆ ಒಂದಷ್ಟು ಮೇಕಪ್ ಐಟಮ್ಸ್ ಗಳನ್ನೆಲ್ಲ ತಂದು ಕುಟ್ಟಿ ಪುಡಿ ಮಾಡುವಂತಹ ಟಾಸ್ಕ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಸಿಂಪಲ್ ಅಂತ ಹೇಳ್ಬೋದು. ನಿಂಗೆ ಇಲ್ಲಿ ಇರುವಂತಹ ಮೇಕಪ್ ಐಟಮ್ಸ್ ಬೇಕಾ ಅಥವಾ ನಿಂಗೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾ ಅಂತ ಹೇಳಿ ಕೇಳಿದ್ರೆ ಅಫ್ಕೋರ್ಸ್ ಎಲ್ಲ ಹುಡುಗಿರು ಸಹ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋದನ್ನ ಚೂಸ್ ಮಾಡ್ಕೋತಾರೆ. ಯಾಕಂದ್ರೆ ಮೇಕಪ್ ಸೆಟ್ ನಾನು ಹೊರಗಡೆ ಹೋದ್ಮೇಲೂ ಸಹ ಇನ್ನೊಂದು ಪರ್ಚೇಸ್ ಮಾಡ್ಬೋದು. ಬಟ್ ಬಿಗ್ ಬಾಸ್ ಸ್ಟೇಜ್ ನಾನು ಇಲ್ಲಿಂದ ಹೊರಗಡೆ ಹೋದೆ ಅಂದ್ರೆ ನಾನು ಮತ್ತೆ ಅದನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಮೇಕಪ್ ಸೆಟ್ ಗಿಂತ ಹೆಚ್ಚಾಗಿ ಬಿಗ್ ಬಾಸ್ ವೇದಿಕೆನೇ ಇಂಪಾರ್ಟೆಂಟ್ ಅಂತ ಹೇಳಿ ಮೇಕಪ್ ಸೆಟ್ ಅನ್ನ ಪುಡಿ ಮಾಡ್ತಿದ್ದಾರೆ. ಬಟ್ ಈ ಒಂದು ಟಾಸ್ಕ್ ಅನ್ನ ಇನ್ನೊಂದು ರೀತಿ ಕೊಟ್ಟಿರುವಂತಹ ಚಾನ್ಸಸ್ ಕೂಡ ಇದೆ. ಇವಾಗ ನೀನ್ ಮೇಕಪ್ ಸೆಟ್ ಹೊಡೆದಾಕಿದ್ಯಾ ಅಂದ್ರೆ ನಾನು ನಿನ್ನನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ನೀನ್ ಬಿಗ್ ಬಾಸ್ ಮನೆಗೆ ಹೋಗೋವರೆಗೂ ಲೈಕ್ ಈ ಒಂದು ಅಗ್ನಿ ಪರೀಕ್ಷೆ ಏನ್ ನಡೆಯುತ್ತೆ 1 ವಾರಗಳ ಕಾಲ ಆಗಿರ್ಬೋದು, ಅದ್ರಲ್ಲೂ ನೀನ್ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಮೇನ್ ಸೀಸನ್ಗೆ ಏನು ಹೋಗ್ತೀಯೋ ಅವಾಗ ನೀನ್ ಲೈಕ್ ಮೇಕಪ್ ನೇ ಯೂಸ್ ಮಾಡ್ದಿರ ಇರ್ಬೇಕಾಗತ್ತೆ. ಇಡೀ ಒಂದು ಸೀಸನ್ ಮೇಕಪ್ ನೀನ್ ಎಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀಯೋ ಅಷ್ಟು ದಿವಸನೂ ಕೂಡ ನೀವು ಮೇಕಪ್ ಹಾಕೋ ಆಗಿಲ್ಲ ಅಂತ ಹೇಳಿ ಒಂದು ಷರತ್ತನ್ನ ಹಾಕಿ ಈ ಒಂದು ಟಾಸ್ಕ್ ಅನ್ನ ಮಾಡಿಸಿದ್ರೆ ಲೈಕ್ ಆ ಒಂದು ಟಾಸ್ಕ್ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸೋದು ಅಂತ ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜಸ್ಟ್ ಒಂದು ಮೇಕಪ್ ಸೆಟ್ ನ ಹೊಡೆದಾಕು ಅಂತಂದ್ರೆ ಈಸಿಯಾಗಿ ಹೊಡೆದಾಕ್ಬಿಡ್ತಾರೆ. ಲೈಕ್ ನಂಗೆ ಮೇಕಪ್ ಸೆಟ್ ಗಿಂತ ಬಿಗ್ ಬಾಸ್ ಮನೆಗೆ ಹೋಗೋದು ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿ ಈಸಿಯಾಗಿ ಹೊಡೆದಾಕ್ತಾರೆ. ಅದೊಂಥರ ತುಂಬಾನೇ ಸಿಂಪಲ್ ಟಾಸ್ಕ್ ಆಗೋಗ್ಬಿಡುತ್ತೆ. ಇನ್ನೊಬ್ರು ಪಾಪ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಒಬ್ರು ಅವರ ಒಂದು ಸರ್ಟಿಫಿಕೇಟ್ ನ ತಗೊಂಡ್ ಬಂದಿದ್ದಾರೆ. ಆ ಸರ್ಟಿಫಿಕೇಟ್ ನ ಹರಿದು ಬಿಸಾಕಿ ಅಂತ ಹೇಳಿ ಸಂಗೀತ ಮ್ಯಾಮ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆ ವ್ಯಕ್ತಿಗೆ ಪಾಪ ಬಿಗ್ ಬಾಸ್ಗೆ ಹೋಗೋದಕ್ಕೆ ಅದ್ ಏನ್ ಅವಶ್ಯಕತೆ ಇದೆ ಏನೋ ಗೊತ್ತಿಲ್ಲ. ಗಿನ್ನಿಸ್ ರೆಕಾರ್ಡ್ ಮಾಡಿರುವಂತಹ ಒಂದು ಸರ್ಟಿಫಿಕೇಟ್ ನ ಹರಿದು ಬಿಸಾಕ್ತಿದ್ದಾರೆ, ಆನ್ ಸ್ಟೇಜ್ ಹರಿದು ಬಿಸಾಕ್ತಿದ್ದಾರೆ. ಲೈಕ್ ಇಲ್ಲಿ ಒಂಥರ 2 ತರ ಥಿಂಕ್ ಮಾಡ್ಬೋದು. ಜನಗಳಂತೂ ಸಿಕ್ಕಾಪಟ್ಟೆ ಜಡ್ಜಸ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಈ ಒಂದು ಟಾಸ್ಕ್ ಕೊಟ್ಟಿರೋದಕ್ಕೆ. ಈ ಟಾಸ್ಕ್ ಕೊಡುವಂತಹ ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ತುಂಬಾನೇ ಎಫರ್ಟ್ಸ್ ಹಾಕಿ ತುಂಬಾ ಕಷ್ಟಪಟ್ಟು ಗಿನ್ನಿಸ್ ರೆಕಾರ್ಡ್ ಅನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ಹರಿದಾಕುವಂತಹ ಒಂದೇ ಒಂದು ಸಿಂಪಲ್ ಆಗಿ ಹರಿದಾಕುವಂತಹ ಒಂದು ಟಾಸ್ಕ್ ಕೊಟ್ಬಿಟ್ರಿ ನೀವು ಅಂತ ಹೇಳಿ ಜಡ್ಜಸ್ ಮೇಲೆ ಒಂದಷ್ಟು ಜನ ಕೋಪ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಆ ವ್ಯಕ್ತಿಗೆ ಪ್ರಾಬ್ಲಮ್ ಇಲ್ಲ ಅಂತಂದ್ಮೇಲೆ ನಾವಿಲ್ಲಿ ಕುತ್ಕೊಂಡು ಬ್ಯಾ 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 ಅಂತ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ಇವಾಗ ಗಿನ್ನಿಸ್ ರೆಕಾರ್ಡ್ ಹೋಲ್ಡ್ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದಿದ್ರೆ, ಬಿಗ್ ಬಾಸ್ಗಿಂತ ಅದು ತುಂಬಾ ಇಂಪಾರ್ಟೆಂಟ್ ಆಗಿದ್ದಿದ್ರೆ ಆ ವ್ಯಕ್ತಿ ಅದನ್ನ ಮಾಡ್ತಿರ್ಲಿಲ್ಲ. ಇದಕ್ಕಿಂತ ಇಂಪಾರ್ಟೆಂಟ್ ಬಿಗ್ ಬಾಸ್ ಅಲ್ಲಿ ಏನೋ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ತುಂಬಾ ಎಕ್ಸ್ಪೋಜರ್ ಸಿಗುತ್ತೆ. ಎಕ್ಸ್ಪೋಜರ್ ನಂತರ ಅವ್ರಿಗೆ ತುಂಬಾನೇ ದೊಡ್ಡ ಅರ್ನಿಂಗ್ಸ್ ಅನ್ನೋದಾಗುತ್ತೆ. ಅವ್ರವರ ಬ್ಯಾಕ್ ಗ್ರೌಂಡ್ ಪರಿಸ್ಥಿತಿ ಲೈಕ್ ಅವರವರ ಸ್ಟೇಟಸ್ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅರ್ನಿಂಗ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ. ಸೊ ಒಂದ್ ಒಳ್ಳೆ ಅರ್ನಿಂಗ್ಸ್ ಅನ್ನೋದು ಸಹ ಆಗುತ್ತೆ, ಎಕ್ಸ್ಪೋಜರ್ ಅನ್ನೋದು ಸಹ ಸಿಗುತ್ತೆ. ಅಂಡ್ ಇನ್ನು ಗಿನ್ನಿಸ್ ರೆಕಾರ್ಡ್ ಮಾಡಿದಾಗ ಒಂದು ರೆಕಾರ್ಡ್ ಬಂದು ನಮ್ಮ ಹತ್ರ ಇರುತ್ತೆ ಹೊರತು ಅದರಿಂದ ಯಾವುದೇ ರೀತಿಯಾದಂತಹ ಅರ್ನಿಂಗ್ಸ್ ನಮ್ಗೆ ಆಗೋದಿಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೆ ವ್ಯಾಲ್ಯೂ ಇಲ್ವಾ ಅಂತ ಕೇಳಕ್ ಹೋಗ್ಬಿಡಿ, ಖಂಡಿತವಾಗ್ಲೂ ವ್ಯಾಲ್ಯೂ ಇದೆ. ತುಂಬಾನೇ ಎಫರ್ಟ್ಸ್ ಹಾಕಿ ತುಂಬಾ ದಿನ ನಿದ್ದೆಗಳನ್ನ ಕೆಟ್ಟು ಆ ಒಂದು ರೆಕಾರ್ಡ್ ಅನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಬಟ್ ಆ ವ್ಯಕ್ತಿನೇ ನನ್ಗೆ ಅದಕ್ಕಿಂತ ಬಿಗ್ ಬಾಸ್ ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಧ ಹಾಕಿದಾಗ ಲೈಕ್ ನಾವುಗಳು ಏನು ಮಾಡೋದಕ್ಕಾಗಲ್ಲ. ಸೊ ಆ ವ್ಯಕ್ತಿಗೆ ಬಿಗ್ ಬಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಸೈಲೆಂಟ್ ಆಗಿರ್ಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಕೊಡ್ತಿರುವಂತಹ ಟಾಸ್ಕ್ ಬಂದು ಇವಾಗ್ಲೇ ಆನ್ ಸ್ಪಾಟ್ ನಿಮ್ಮ ತಲೆನ ಓಡಿಸ್ಕೊಳ್ಳಿ ಅಂತ ಹೇಳಿ ವಿನಯ್ ಅವ್ರು ಹೇಳ್ತಿದ್ರೆ. ಆಕ್ಚುಲಿ ಅವರ ಸ್ವ್ಯಾಗ್ ತುಂಬಾ ಚೆನ್ನಾಗಿರುತ್ತೆ ಗುರು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅವರ ಸ್ವ್ಯಾಗು. ಅವರ ಸೀಸನ್ 9 ಏನಾದ್ರು ಮತ್ತೆ ಪ್ರಸಾರ ಆಯ್ತು ಅಂತಂದ್ರೆ ಒಂದು ದಿವಸನೂ ಬಿಡ್ದಿರ ಕಂಪ್ಲೀಟ್ ಆಗಿ ಆ ಒಂದು ಎಪಿಸೋಡ್ಸ್ಗಳನ್ನ ಟಿವಿನಲ್ಲಿ ನಾನು ನೋಡ್ತೀನಿ. ಅಷ್ಟು ಇಷ್ಟ. ಆ ಒಂದು ಸೀಸನ್ ಅಲ್ಲಿ ಇದ್ದಂತಹ ಒಂದು ಕ್ರೇಜ್ ಮತ್ತೆ ಯಾವ ಸೀಸನ್ ಅಲ್ಲೂ ಬಂದಿಲ್ಲ ಅಂತ ಹೇಳ್ಬೋದು. ನೀವು
ಕೇಳ್ಬೋದು ಲಾಸ್ಟ್ ಸೀಸನ್ ಅಲ್ಲೂ ಆ ಕ್ರೇಜ್ ಇರ್ಲಿಲ್ವಾ ಅಂತ ಹೇಳಿ. ಕ್ರೇಜ್ ಇತ್ತು, ಬಟ್ ಕಾಮಿಡಿ ಕ್ರೇಜ್ ಇತ್ತು. ನಮಗೆ ಇಲ್ಲಿಯವರ ಕಾಮಿಡಿ ಸೆನ್ಸು, ಆ ಒಂದು ಸ್ಪಾಂಟನಿಟಿ, ಲೈಕ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋದು, ಆನ್ ಸ್ಪಾಟ್ ಹೇಳೋದು, ಈ ರೀತಿಯಾದಂತಹ ಕ್ರೇಜ್ ಇತ್ತು. ಬಟ್ ಸೀಸನ್ 9 ಅಲ್ಲಿ ಸಂಗೀತ ಶೃಂಗೇರಿ ವರ್ಸಸ್ ವಿನಯ್ ಅವ್ರ ಮಧ್ಯೆ ಆ ಜುಗಲ್ಬಂದಿ ನಡೀತಿತ್ತು ನೋಡಿ. ಆ ಒಂದು ಜುಗಲ್ಬಂದಿನ ನಾನು ಯಾವುದೇ ಸೀಸನ್ ಅಲ್ಲೂ ನೋಡಿಲ್ಲ. ಆ ಒಂದು ಸೀಸನ್ ರಿಪೀಟ್ ಆಗಲಿ, ಲೈಕ್ ಅದೇ ರೀತಿಯಾದಂತಹ ಕಂಟೆಸ್ಟೆಂಟ್ಗಳು ಬರಲಿ ಅಂತ ನಾನು ಇವಾಗಲೂ ಸಹ ಕೇಳ್ಕೊಂತಿದ್ದೀನಿ. ಅಂಡ್ ಅದೇ ರೀತಿ ಒಂದು ಟಾಸ್ಕ್ ಅನ್ನ ಒಂದು ವ್ಯಕ್ತಿಗೆ ಕೊಟ್ಟಿದ್ದಾರೆ ಆನ್ ಸ್ಪಾಟ್ ಸ್ಟೇಜ್ ಮೇಲೆ, ನೀವು ನಿಮ್ಮ ತಲೆನ ಬೋಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಂಡ್ ಆ ವ್ಯಕ್ತಿ ಖಂಡಿತವಾಗ್ಲೂ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇಂಥ ಟಾಸ್ಕ್ಗಳು ಮಾಡಲೇಬೇಕು. ಅಂಡ್ ಸೆಲೆಬ್ರಿಟೀಸ್ ಮಾತ್ರ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಕಾಮನ್ ಪೀಪಲ್ ಯಾಕೆ ಇಷ್ಟೆಲ್ಲ ಕಾಟ ಕೊಟ್ಟು ಬಿಗ್ ಬಾಸ್ ಮನೆಗೆ ಕರ್ಕೋತಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಹೇಳ್ಬೋದು. ಬಟ್ ಸೆಲೆಬ್ರಿಟೀಸು ಕೂಡ ಆ ಸೆಲೆಬ್ರಿಟಿ ಆಗಿದ್ದೀನಿ ಅಂತ ಹೇಳಿ ಒಂದು ಮಟ್ಟಕ್ಕೆ ಹೋಗಿರ್ತಾರಲ್ವಾ, ಆ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಅವರು ಸಹ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಇವರು ಆನ್ ಸ್ಕ್ರೀನ್ ನಮ್ಮ ಮುಂದೆ ಕಷ್ಟಪಡ್ತಿದ್ದಾರೆ, ಅವ್ರು ಆಫ್ ಸ್ಕ್ರೀನ್ ನಮ್ಮ ಹಿಂದೆಗಡೆ ಕಷ್ಟಪಟ್ಟಿರ್ತಾರೆ ಅಷ್ಟೇ. ನಮ್ಮ ಮುಂದೆ ಇವ್ರನ್ನ ಕಷ್ಟಪಟ್ಟಿರೋದನ್ನ ನಾವು ನೋಡ್ತಿದೀವಿ, ನಾವು ಅವ್ರು ಕಷ್ಟಪಟ್ಟಿರೋದನ್ನ ನೋಡಿರಲ್ಲ, ಅಷ್ಟೇ ಡಿಫ್ರೆನ್ಸು. ಸೊ ಅಗ್ನಿ ಪರೀಕ್ಷೆ ಅಂತಂದ್ರೆ ಇದೇ ರೀತಿ ನಡೆಯುತ್ತೆ. ನಾವು ಏನ್ ಲಾಸ್ಟ್ ಸೀಸನ್ ಅಲ್ಲಿ ತೆಲುಗುನಲ್ಲೂ ಸಹ ನೋಡಿದ್ವಿ, ಅವಾಗೂ ಸಹ ಇದೇ ರೀತಿ ನಡೆದಿತ್ತು. ಕನ್ನಡದಲ್ಲೂ ಸಹ ಇದೇ ರೀತಿ ನಡೆಯುತ್ತೆ. ಅಂಡ್ ನೆಕ್ಸ್ಟ್ ಬರೋದು ನಮ್ಮ ಅಮುಕುಡುಮುಕು ಅವರು. ತುಂಬಾನೇ ಎನರ್ಜಿ ಇಟ್ಕೊಂಡು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ಕೊಂಡು ಬರ್ತಾರೆ. ಬಂದ ಮೇಲೆ ಅವ್ರಿಗೆ ಕೊಡುವಂತಹ ಟಾಸ್ಕ್ ಏನಪ್ಪಾ ಅಂತಂದ್ರೆ ಸಂಗೀತ ಶೃಂಗೇರಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಏನ್ ಅಮುಕುಡುಮುಕು ಫುಲ್ ಆಟಿಟ್ಯೂಡ್ ತೋರಿಸ್ತಾರೆ ಅವರು. ಅವಾಗ ಯಾರನ್ನೋ ಇಂಪ್ರೆಸ್ ಮಾಡುವಂತಹ ಅವಶ್ಯಕತೆ ನನ್ಗಿಲ್ಲ, ಯಾರನ್ನೋ ಇಂಪ್ರೆಸ್ ಮಾಡಕ್ ನಾನಿಲ್ಲ, ಬಂದಿಲ್ಲ ಅಂತ ಹೇಳಿ ಫುಲ್ ಆಟಿಟ್ಯೂಡ್ ತೋರಿಸ್ತಾರೆ. ಆಕ್ಚುಲಿ ಆಟಿಟ್ಯೂಡ್ ತೋರಿಸೋದು ಬಿಗ್ ಬಾಸ್ ಮನೆಗೆ ತುಂಬಾ ಇಂಪಾರ್ಟೆಂಟ್. ಬಟ್ ಆನ್ ಸ್ಟೇಜ್ ಅಲ್ಲಿ ಈ ರೀತಿ ಆಟಿಟ್ಯೂಡ್ ತೋರಿಸಿರೋದು ಅವ್ರಿಗೆ ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಆಗಿದೆಯಾ ಗೊತ್ತಾಗ್ತಿಲ್ಲ. ಬಟ್ ಸೆಲೆಕ್ಟ್ ಆಗಿರುವಂತಹ ಚಾನ್ಸಸ್ ಕೂಡ ತುಂಬಾನೇ ಇದೆ. ಲೈಕ್ ಆಟಿಟ್ಯೂಡ್ ಇಷ್ಟ ಆಯ್ತು ಅನ್ನುವಂತಹ ರೀಸನ್ಗೆ ಸೆಲೆಕ್ಟ್ ಆಗಿರುವಂತಹ ಚಾನ್ಸಸ್ ಕೂಡ ತುಂಬಾನೇ ಇದೆ. ಯಾಕಂದ್ರೆ ಅವ್ರು ಹೊರಗಡೆ ಬಂದ ಮೇಲೆ ಯಾವುದೇ ರೀತಿಯಾದಂತಹ ವಿಡಿಯೋಸ್ಗಳನ್ನ, ನೆಗೆಟಿವ್ ವಿಡಿಯೋಸ್ಗಳನ್ನ ಮಾಡಿ ಹಾಕಿಲ್ಲ. ಇಫ್ ಇನ್ ಕೇಸ್ ಅವ್ರು ಏನಾದ್ರು ಸೆಲೆಕ್ಟ್ ಆಗಿಲ್ಲ ಅಂದಿದ್ರೆ ವಿಡಿಯೋಸ್ಗಳನ್ನ ಮಾಡಿ ಖಂಡಿತವಾಗ್ಲೂ ಆಗ್ತಿದ್ರು. ನಂಗೆ ಅವ್ರನ್ನ ಇಂಪ್ರೆಸ್ ಮಾಡಿ ಅಂದ್ರು, ಇವ್ರನ್ನ ಇಂಪ್ರೆಸ್ ಮಾಡಿ ಅಂದ್ರು, ನಂಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಹೊರಗಡೆ ಬಂದೆ ಅಂತ ಹೇಳಿ ವಿಡಿಯೋಸ್ಗಳನ್ನ ಮಾಡಿ ಹಾಕಿರ್ತಿದ್ರು. ಅಂಡ್ ಅವರ ಒಂದು ವಿಡಿಯೋಸ್ಗಳು ಇನ್ನೂ ಬಂದಿಲ್ಲ ಅಂತಂದ್ರೆ ಸೆಲೆಕ್ಟ್ ಆಗಿರುವಂತಹ ಚಾನ್ಸಸ್ ಕೂಡ ತುಂಬಾನೇ ಇದೆ. ಬಟ್ ಬಿಗ್ ಬಾಸ್ ಪ್ರೋಮೋನಲ್ಲಿ ಅವ್ರನ್ನ ಹೊರಗಡೆ ಹೋಗೋ ರೀತಿ ತೋರಿಸ್ತಿದ್ದಾರೆ. ಲೈಕ್ ತುಂಬಾನೇ ಎಡಿಟಿಂಗ್ ವರ್ಕ್ಸ್ ಅನ್ನೋದು ನಡೆಯುತ್ತೆ ಈ ಬಿಗ್ ಬಾಸ್ ಶೋ ಅಂತಂದಾಗ. ತುಂಬಾ ಎಡಿಟಿಂಗ್ ವರ್ಕ್ಸ್ ಅನ್ನೋದು ನಡೆಯುತ್ತೆ. ಅವ್ರು ಯಾವಾಗ್ಲೋ ಏನೋ ಹೇಳಿರೋ ಮಾತನ್ನ ಇವಾಗ ಯಾರೋ ಏನೋ ಹೇಳಿರೋ ಮಾತನ್ನ ಸಿಂಕ್ ಆಗೋ ರೀತಿ ಪ್ರೋಮೋಗಳನ್ನ ತಯಾರು ಮಾಡಿ ಹಾಕ್ಬಿಡ್ತಾರೆ. ಲೈಕ್ ಜನಗಳಲ್ಲಿ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿರುವಂತಹ ಚಾನ್ಸಸ್ ಕೂಡ ಇದೆ. ಸೊ ನೋಡೋಣ, ಒಟ್ನಲ್ಲಿ ಸ್ಟೇಜ್ ಮೇಲೆ ಅಮುಕುಡುಮುಕು ಅವರು ಬಿಗ್ ಬಾಸ್ ಆ ಸ್ಟೇಜ್ ಇಂದ ಹೊರಗಡೆ ಹೋಗ್ತಿರುವಂತಹ ಪ್ರೋಮೋನ ತೋರಿಸ್ತಿದ್ದಾರೆ. ಅಂಡ್ ಇನ್ನು ಸಾಕಷ್ಟು ಜನ ಹೇಳ್ತಿದ್ದಿದ್ದು ಏನು ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ತುಂಬಾ ಜನ ಬಂದಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳನ್ನ ಒಂದಷ್ಟು ಜನ ಮಾಡಿ ಹಾಕ್ತಿದ್ರು. ಲೈಕ್ ಕಬಾಬ್ ಮಂಜು ಅವ್ರು ಬಂದಿದ್ದಾರೆ, ಗಂಗಕ್ಕ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತೆಲ್ಲ ಹೇಳಿ ಹಾಕ್ತಿದ್ರು. ಎಸ್ ಅಫ್ಕೋರ್ಸ್ ಸ್ಟೇಜ್ ಮೇಲೆ ಅವ್ರೆಲ್ಲರೂ ಸಹ ಕಾಣಿಸ್ತಿದ್ದಾರೆ. ಪ್ರೋಮೋನ ನಿಧಾನಕ್ಕೆ ಅಬ್ಸರ್ವ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಎಲ್ಲರೂ ಸಹ ಕಾಣಿಸ್ತಿದ್ದಾರೆ. ಬಟ್ ಸೆಲೆಕ್ಟ್ ಆಗಿದಾರಾ ಇಲ್ವಾ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು, ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ನಾವು ಸಂಡೇ ಎಪಿಸೋಡ್ ನೋಡ್ಬೇಕು. ಬಟ್ ಅಕಸ್ಮಾತ್ ಏನಾದ್ರು ಅವ್ರುಗಳು ಸೆಲೆಕ್ಟ್ ಆಗಿದ್ರೆ, ಏನೂ ಟ್ಯಾಲೆಂಟ್ ಇಲ್ಲದೆ ಸೆಲೆಕ್ಟ್ ಆಗಿದ್ರೆ, ಟ್ಯಾಲೆಂಟ್ ಇರೋರು ಏನಾದ್ರು ಹೊರಗಡೆ ಹೋಗಿದ್ರೆ ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಒಂಥರ ಹುಚ್ಚರ್ ಸಂತೆ ಆಗೋಗುತ್ತೆ ಅಂತಾನೆ ಹೇಳ್ಬೋದು. ಅಂತವ್ರನ್ನೆಲ್ಲ ಏನಾದ್ರು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಗೆ ಕಳ್ಸಿದ್ರೆ ಒಂಥರ ಈ ಸೀಸನ್ ವೇಸ್ಟ್, ಅಟರ್ ಫ್ಲಾಪ್ ಆಗೋದಂತೂ ಖಂಡಿತವಾಗ್ಲೂ ನಿಜ. ಬಟ್ ಇವ್ರು ಕೊಟ್ಟಿರುವಂತಹ ಹೈಪ್ ನೋಡ್ತಿದ್ರೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ವೇಟ್ ಮಾಡಿ ನೋಡೋಣ. ಅಂಡ್ ಇನ್ನು JP ಅವ್ರ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಬೇಜಾರಾಯ್ತು ಅವ್ರ ವಿಡಿಯೋನ ನೋಡಿದಾಗ. ಅವ್ರು ರಿಜೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಬಂದು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ನೋಡಿದಾಗ ತುಂಬಾನೇ ಬೇಜಾರಾಯ್ತು. ಅಂಡ್ ರಿಜೆಕ್ಟ್ ಮಾಡೋದಕ್ಕೆ ಬೇಜಾರಿಲ್ಲ, ಬಟ್ ಎಬಿಲಿಟಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು, ಅದಕ್ಕೆ ಬೇಜಾರಾಯ್ತು. ನನ್ಗೆ ಯಾಕೆ ಎಬಿಲಿಟಿ ಇಲ್ಲ ಅಂತ ಹೇಳಿ ಬೇಜಾರಾಯ್ತು ಅಂತ ಹೇಳಿ ಹೇಳಿದ್ರು. ಎಸ್ ಅಫ್ಕೋರ್ಸ್ ಯೂಸ್ ಮಾಡುವಂತಹ ವರ್ಡ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜಡ್ಜಸ್ಗಳು ಏನು ರೀಸನ್ಸ್ ಕೊಡ್ತಾರೆ, ಯಾವ ರೀತಿ ರೀಸನ್ಸ್ ಕೊಡ್ತಾರೆ, ಹೇಳ್ಬೇಕಾದ್ರೆ ಯಾವ ಟೋನಲ್ಲಿ ಹೇಳ್ತಾರೆ, ಎಲ್ಲವೂ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ JP ಅವರ ಒಂದು ಶೂಟ್ ಪ್ರೋಮೋದಲ್ಲಿ 1 ಸೆಕೆಂಡ್ ಕೂಡ ಬಂದು ಹೋಗಿಲ್ಲ. ಆಕ್ಚುಲಿ ಯೂಸ್ ಮಾಡ್ಕೊಂಡಿದ್ರೆ ಇವ್ರಿಗೆ TRP ಅನ್ನೋದು ತುಂಬಾನೇ ಸಿಕ್ತಿತ್ತು. ಯಾಕಂದ್ರೆ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ JP ಅವ್ರನ್ನ ನೋಡ್ಬೇಕು ಏನಾಯ್ತು ಸ್ಟೇಜ್ ಮೇಲೆ, ಅವ್ರು ಏನ್ ಟಾಸ್ಕ್ ಕೊಟ್ರು, ಇವ್ರು ಏನ್ ಮಾಡಲ್ಲ ಅಂದ್ರು ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿ JP ಅವ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ತುಂಬಾ ಜನ ವೇಟ್ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಅವ್ರದ್ದು ಅಪ್ಲೋಡ್ ಮಾಡಿದಿದ್ರೆ ಪ್ರೋಮೋದಲ್ಲಿ ಅಲ್ಲಿ ಇಲ್ಲಿ ಸೇರಿಸಿದ್ರೆ
ನಿಜವಾಗ್ಲೂ ತುಂಬಾ ರೀಚ್ ಕೂಡ ಚೆನ್ನಾಗಿ ಸಿಕ್ಕಿರೋದು. ಬಟ್ JB ಅವ್ರದ್ದು ಒಂಚೂರು ಏನು ತೋರಿಸಿಲ್ಲ ಅಂತಂದ್ರೆ ಎಪಿಸೋಡ್ ಅಲ್ಲೂ ತೋರಿಸಲ್ಲ ಅಂತ ಅನ್ನಿಸ್ತಿದೆ. ಸೊ ಯಾಕಂದ್ರೆ ತುಂಬಾನೇ ವೈರಲ್ ಆಗೋಗಿದೆ ಅವರ ವಿಡಿಯೋ. ಸೊ ನೋಡುವ ಯಾರ್ಯಾರ್ದು ತೋರಿಸ್ತಾರೆ, ಹೇಗೆಲ್ಲ ಇರುತ್ತೆ ಅಗ್ನಿ ಪರೀಕ್ಷೆ ಅನ್ನೋದು. ಒಟ್ಟಿನಲ್ಲಿ ಒಂದು ರೇಂಜ್ ಅನ್ನೋದನ್ನ ಇವಾಗ ಸೃಷ್ಟಿ ಮಾಡಿ ಬಿಟ್ಟಿದ್ದಾರೆ. ಪ್ರೋಮೋ ನೋಡಿದ್ರೆ ತುಂಬಾನೇ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದೆ. ಒಂದು ರೇಂಜ್ ಅನ್ನೋದನ್ನ ಸೆಟ್ ಮಾಡಿ ಬಿಟ್ಟಿದ್ದಾರೆ. ಆ ರೇಂಜ್ಗೂ ಮೀರಿ ಏನಾದ್ರು ಮಾಡ್ಕೊಂಡು ಹೋದ್ರೆ ಅಗ್ನಿ ಪರೀಕ್ಷೆ ಇಟ್ಟಾಗುತ್ತೆ, ಇಲ್ಲ ಅಂತ ಖಂಡಿತವಾಗ್ಲೂ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಬಂದಿರುವಂತಹ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು, ಲೈಕ್ ಪ್ರೋಮೋದಲ್ಲಿ ತೋರಿಸಿರುವಂತಹ ಒಂದು 5-6 ಜನ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅಂಡ್ ಅಮುಕು ಅವರು ನಿಜವಾಗ್ಲೂ ಸೆಟ್ ಇಂದ ಹೊರಗಡೆ ಹೋಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.